ನಮಸ್ಕಾರ ಯಾತ್ರಿಕರೇ, ಹೇಮಾದ್ರಿ ಟೂರ್ಸ್ ಚಾರ್ಧಾಮ್ ಯಾತ್ರೆ. ನೀವೇನಾದರೂ ಚಾರ್ಧಾಮ್ ಯಾತ್ರೆ ಮಾಡಬೇಕು ಅಂದರೆ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮಗೆ ಭಾಳ ಉಪಯೋಗವಾಗುತ್ತದೆ. ನಾವು ಮೊದಲಿಗೆ ಬೆಂಗಳೂರಿಂದ ವಿಮಾನ ಮೂಲಕ ಪ್ರಯಾಣವನ್ನು ಮಾಡಿ ದೆಹಲಿಗೆ ತಲುಪ್ತೀವಿ. ದೆಹಲಿಯಿಂದ 4 ಗಂಟೆಗಳ ಕಾಲ ಪ್ರಯಾಣ ಮಾಡಿ ಹರಿದ್ವಾರಕ್ಕೆ ಹೋಗ್ತೀವಿ. ಹರಿದ್ವಾರದಲ್ಲಿ ಮಾನಸದೇವಿ, ಚಂಡೀದೇವಿ, ರೋಪ್ವೇ ಮತ್ತು ಸಾಯಂಕಾಲ ಗಂಗಾರತಿಯನ್ನು ವೀಕ್ಷಣೆ ಮಾಡ್ತೀವಿ. ಇದಾದ ನಂತರ ನೆಕ್ಸ್ಟು ಋಷಿಕೇಶ್ಗೆ ಹೋಗ್ತೀವಿ. ಋಷಿಕೇಶ್ ನೋಡಿಕೊಂಡು ಅಲ್ಲಿ ರಾಮಜುಲ್ಲ, ಲಕ್ಷ್ಮಣ ಜುಲ್ಲ, ಜಾನಕಿ ಜುಲ್ಲ ಅಂತ 3 ಸೇತುವೆಗಳಿರ್ತದೆ. ಅದನ್ನು ನೋಡಿಕೊಂಡು ಮತ್ತು ದೇವಾಲಯಗಳನ್ನು ವೀಕ್ಷಣೆ ಮಾಡಿಕೊಂಡು ಅಲ್ಲಿಂದ ನಾವು ಬೋಟ್ ಮುಖಾಂತರ ನಾವು ಮುಂದಕ್ಕೆ ಪ್ರಯಾಣವನ್ನು ಮಾಡ್ತೀವಿ. ಋಷಿಕೇಶಲ್ಲಿ ನೋಡುವಂತಹ ಸ್ಥಳಗಳು ಸಾಕಷ್ಟು ಸ್ಥಳಗಳಿದೆ ಮತ್ತು ಇದ್ರ ಜೊತೆಗೆ ರಾಫ್ಟಿಂಗ್ ಕೂಡ ಇರುತ್ತೆ. ಸಾಕಷ್ಟು ಜನ ರಾಫ್ಟಿಂಗ್ ಮಾಡೋಂಥವ್ರು ರಾಫ್ಟಿಂಗ್ ಕೂಡ ಇಲ್ಲಿ ಭಾಳ ಆನಂದವಾಗಿ ಮಾಡ್ತಾರೆ. ಇದಾದ ನಂತರ ನೆಕ್ಸ್ಟ್ ಯಮುನೋತ್ರಿಗೆ ಹೋಗ್ತೀವಿ. ಯಮುನಾ ನದಿಯು ಉದ್ಭವ ಸ್ಥಳವನ್ನು ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೋಗುವಂತಹ ಸ್ಥಳ ಅಂದರೆ ಗಂಗೋತ್ರಿ ದೇವಿ. ಗಂಗನಾನಲ್ಲಿ ನಾವು ನೋಡಿಕೊಂಡು ಅಲ್ಲಿಂದ ನಾವು ಗಂಗೋತ್ರಿ ಧಾಮಕ್ಕೆ ಹೋಗ್ತೀವಿ. ಚಾರ್ಧಾಮಲ್ಲಿ ಇದು 2ನೇ ಧಾಮ ಗಂಗೋತ್ರಿ ದೇವಿ. ಗಂಗೋತ್ರಿ ನದಿಯ ಉದ್ಭವ ಸ್ಥಳವನ್ನು ನೋಡಿಕೊಂಡು ಅಲ್ಲಿಂದ ನಾವು ಮುಂದಕ್ಕೆ ಗುಪ್ತಕಾಶಿಯಿಂದ ಹೋಗಿ ಕೇದಾರ್ನಾಥ್ಗೆ ತಲುಪ್ತೀವಿ. ಹೆಲಿಕಾಪ್ಟರ್ ಮೂಲಕ, ಡೋಲಿ ಮೂಲಕ ಮತ್ತು ಕುದುರೆಗಳ ಮೂಲಕ ಮತ್ತು ಟ್ರಕ್ಕಿಂಗ್ ಮೂಲಕ ನಾವು ಕೇದಾರ್ನಾಥನ ತಲುಪ್ತೀವಿ. ಕೇದಾರ್ನಾಥನ ದೇವಾಲಯವನ್ನು ವೀಕ್ಷಣೆ ಮಾಡಿಕೊಂಡು ಅಲ್ಲಿ ಶಂಕರಾಚಾರ್ಯರ ಸಮಾಧಿ, ಭೀಮಶಿಲೆ ಮತ್ತು ಭೈರವನಾಥನ ಒಂದು ದೇವಾಲಯ ಮತ್ತು ಹಿಮಾಲಯ ಪರ್ವತದ ಮಧ್ಯದಲ್ಲಿರುವಂತಹ ದೇವಾಲಯವನ್ನು ನೋಡೋದೇ ಬಹಳ ಸುಂದರವಾಗಿ ಇರ್ತದೆ. ಸುತ್ತು ಎಲ್ಲ ಕೂಡ ಇರುವಂಥದ್ದು ಹಿಮಾಲಯ ಪರ್ವತದ ಬೆಟ್ಟಗಳು. ಭಾಳ ಅದ್ಭುತವಾಗಿ ಮನಮೋಹಕವಾಗಿ ಈ ಒಂದು ದೇವಾಲಯನ ವೀಕ್ಷಣೆ ಮಾಡಬಹುದು. ನೀವೇನಾದರೂ ಚಾರ್ಧಾಮ್ ಯಾತ್ರೆಯನ್ನು ಮಾಡಬೇಕು ಅಂತಂದರೆ ಕೆಳಗಡೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಅಕ್ಟೋಬರ್ 2ನೇ ತಾರೀಕಂದು ಈ ಒಂದು ಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಬನ್ನಿ, ಅಲ್ಲಿಂದ ನಾವು ಮುಂದಕ್ಕೆ ಬಂದು ಉಕ್ಕಿಮಠ ಮತ್ತು ಜೋಶಿ ಮಠವನ್ನು ನಾವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿಕೊಂಡು ಬದ್ರಿನಾಥ್ಗೆ ಬರ್ತೀವಿ. ಬದ್ರಿನಾಥಿನಲ್ಲಿ ತಪ್ತಕುಂಡ, ಬಿಸಿನೀರಿನ ಕುಂಡ ಇರುತ್ತದೆ. ಅದನ್ನು ವೀಕ್ಷಣೆ ಮಾಡಿಕೊಂಡು ಬಿಸಿನೀರಿನ ಕುಂಡದಲ್ಲಿ ಸ್ನಾನವನ್ನು ಮಾಡಿಕೊಂಡು ಬದರಿನಾರಾಯಣ ದರ್ಶನವನ್ನು ಆದ ಮೇಲೆ ನಾವು ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡುವಂಥದ್ದು ಅಂತಂದರೆ ಮಾನಗ್ರಾಮ. ಇಂಡಿಯಾ ಲಾಸ್ಟ್ ವಿಲೇಜ್ ಆಗಿತ್ತು, ಈಗ ಇಂಡಿಯಾ ಫಸ್ಟ್ ವಿಲೇಜ್ ಆಗಿದೆ. ಅದನ್ನು ನೋಡಿಕೊಂಡು ಗಣಪತಿ ಗುಹಾ, ವ್ಯಾಸ ಗುಹಾವನ್ನು ನೋಡಿಕೊಂಡು ಭೀಮಶಿಲೆ ನೋಡಿಕೊಂಡು ಅಲ್ಲಿ ಸರಸ್ವತಿ ನದಿ ಉಗಮ ಸ್ಥಾನ ಕೂಡ ನೀವು ನೋಡ್ಬೋದು. ಅದನ್ನು ನೋಡಿಕೊಂಡು ಆದಮೇಲೆ ನಾವು ಅಲ್ಲಿಂದ ದಾರಿದೇವಿ ಶಕ್ತಿಪೀಠಕ್ಕೆ ಬರ್ತೀವಿ. ದಾರಿದೇವಿ ಶಕ್ತಿಪೀಠ ಮುಗಿಸ್ಕೊಂಡು ಆದಮೇಲೆ ಮುಂದಕ್ಕೆ ಬರುವಂಥದ್ದಂದರೆ ನಾವು ಕೊನೆಯಲ್ಲಿ ಲಾಸ್ಟ್ಗೆ ನಾವು ನೋಡುವಂಥ ಸ್ಥಳ ಅಂತಂದರೆ ರೋಪ್ವೇ ಮುಖಾಂತರ ಮಾನಸದೇವಿ ಮತ್ತು ಚಂಡೀದೇವಿಯನ್ನು ನೋಡ್ತೀವಿ. ಅಲ್ಲಿಂದ ಮಾನಸದೇವಿ, ಚಂಡೀದೇವಿ ನೋಡಿದ ಆದಮೇಲೆ ದೆಹಲಿಗೆ ಬಂದು ದೆಹಲಿಯಲ್ಲಿ ಅಕ್ಷರಧಾಮ, ಇಂಡಿಯಾ ಗೇಟ್, ಪಾರ್ಲಿಮೆಂಟ್, ರಾಷ್ಟ್ರಪತಿ ಭವನ, ಕುತುಬ್ ಮಿನಾರ್, ರೆಡ್ ಫೋರ್ಟ್ ಇದೆಲ್ಲ ಕೂಡ ವೀಕ್ಷಣೆ ಮಾಡಿಕೊಂಡು ನಾವು ಬೆಂಗಳೂರಿಗೆ ಮತ್ತು ಪ್ರಯಾಣವನ್ನು ಮಾಡ್ತೀವಿ. ನಮ್ಮ ಯಾತ್ರೆಯಲ್ಲಿ ಬೆಳಗ್ಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಶುದ್ಧ ಸಸ್ಯಾಹಾರಿ ದಕ್ಷಿಣ ಭಾರತ ಊಟವನ್ನು ನಮ್ಮ ಅಡುಗೆ ಭಟ್ರು ಜೊತೆಯಲ್ಲಿ ನಿಂತು 24 ಗಂಟೆಗಳ ಕಾಲ ಅವರು ನಮಗೆ ಜೊತೆಯಲ್ಲಿ ನಿಂತು ಅಡುಗೆಯನ್ನು ಮಾಡಿಕೊಡ್ತಾರೆ. ತದನಂತರವಾಗಿ ನಮ್ಮ ಹೇಮಾದ್ರಿ ಟೂರ್ಸ್ ತಂಡ ಪ್ರಯಾಣಿಕರನ್ನು 24 ಗಂಟೆಗಳ ಕಾಲ ಮುಂದೆ ನಿಂತು ಯಾತ್ರೆಯನ್ನು ಭಾಳ ಸುಲಭವಾಗಿ, ಆನಂದವಾಗಿ ಮಾಡಿಕೊಡ್ತದೆ. ಜೀವನದಲ್ಲಿ ಒಮ್ಮೆ ಆದರೂ ಚಾರ್ಧಾಮ್ ಯಾತ್ರೆಯನ್ನು ಮಾಡಬೇಕು. ಅದರಲ್ಲಿ 11ನೇ ಜ್ಯೋತಿರ್ಲಿಂಗ ಆಗಿರುವಂಥ ಕೇದಾರ್ನಾಥನ ದರ್ಶನವನ್ನು ಮಾಡಬೇಕು. ಭಾಳ ಅದ್ಭುತವಾಗಿರುವಂಥ ಹಿಮಾಲಯ ಪರ್ವತದ ಮಧ್ಯದಲ್ಲಿರುವಂತಹ ದೇವಾಲಯ ಇದು. ನಮ್ಮ ಹೇಮಾದ್ರಿ ಟೂರ್ಸ್ ಚಾರ್ಧಾಮ್ ಯಾತ್ರೆ ಪ್ರವಾಸದ ದಿನಾಂಕ ಈ ರೀತಿ ಇರ್ತದೆ. ಅಕ್ಟೋಬರ್ 2ನೇ ತಾರೀಕಂದು ನಾವು ಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. 14ನೇ ತಾರೀಕು ನಾವು ಯಾತ್ರೆಯನ್ನು ಮುಗಿಸ್ತಾ ಇದ್ದೀವಿ. ಇದು 2026ನೇ ಇಸ್ವಿಯ ಲಾಸ್ಟ್ ಬ್ಯಾಚ್ ಆಗಿರುತ್ತೆ. ನೀವೇನಾದರೂ ಯಾತ್ರೆಗೆ ಬರಬೇಕು ಅಂತಂದರೆ ಕೆಳಗಡೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ 9035870228 8494907499 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿಕೊಳ್ಳಿ. ಧನ್ಯವಾದಗಳು.